ನಮಸ್ತೆ, ನನ್ನ ಹೆಸರು ಶ್ವೇತಸ್ವರ. ಐ ಆಮ್ ಫ್ರಮ್ ಮ್ಯಾಂಗ್ಳೂರ್. ಸೊ ನಾನಿವತ್ತು ಹೇಳಲಿಕ್ಕೆ ಹೊರಟಿರೋ ಸ್ಟೋರಿ ದೆವ್ವದ ಕಾಟಕ್ಕೆ ಮಂತ್ರವಾದಿ ಮೊರೆ ಹೋದ ಕುಟುಂಬ. ಹೆಡ್ಲೈನ್ ಚೆನ್ನಾಗಿದೆ ಅಲ್ಲ. ಸೊ ಇದು ಒಂದು ನೈಜ ಘಟನೆ. ಈ ಜಗತ್ತೇ ಹಾಗೆ ಅಲ್ವಾ? ನಾವೊಂದು ಪ್ರಕೃತಿ, ಈ ಜಗತ್ತು ಅಂತ ನೋಡಿದಾಗ ತನ್ನೊಡಲೊಳಗಡೆ ಎಷ್ಟೊಂದು ಸತ್ಯಗಳು, ಎಷ್ಟೊಂದು ಕುತೂಹಲಕಾರಿ ಸಂಗತಿಗಳು, ನಮ್ಮದೇ ಇರುವಂಥ ಎಷ್ಟೋ ಘಟನೆಗಳು ಇರುತ್ತೆ. ಅದಕ್ಕೆ ಕೆದಕ್ಕೊಂತ ಹೋದರೆ ಎಂಥ ಒಬ್ಬ ಮನುಷ್ಯನಿಗೂ ಕೂಡ ಎಂಟೆದೆ ಬಂಟರು ಅಂತ ಹೇಳ್ತಾರಲ್ಲ, ಅವ್ರಿಗೂ ಕೂಡ ಒಮ್ಮೆ ಎದೆ ನಡಗುತ್ತೆ. ಹಾಗೆ ಹೆದರ್ಕರಿಗೆ ಅದೇನೋ ಆಗುತ್ತೆ. ಹಾಗೆ ಈ ಒಂದು ಘಟನೆಯೂ ನಂಬಲ್ಲ, ನಾಸ್ತಿಕರು, ದೇವರಿಲ್ಲ, ದೆವ್ವ ಇಲ್ಲ ಅಂತ ಅನ್ನೋರ್ಗೂ ಕೂಡ ತಲೆಯಲ್ಲಿ ಒಂದು ಹುಳ ಬಿಟ್ಟಿರೋ ಘಟನೆ. ದೇವರಿಲ್ವಾ? ಇಲ್ಲ, ಖಂಡಿತ ಇಲ್ಲ. ದೇವರಿದಾನ? ಖಂಡಿತ ಇದೆ. ಹಾಗೆ ದೆವ್ವ ಇದೆಯಾ? ಇದೆ. ದೆವ್ವ ಇಲ್ವಾ? ಖಂಡಿತ ಇಲ್ಲ. ಅದು ಅವರವರ ನಂಬಿಕೆ ಬಿಟ್ಟಂತೆ. ನಂಬೋರಿಗೆ ಇದೆ, ನಂಬದೇ ಇರೋರಿಗೆ ಇಲ್ಲ. ಕೆಲವೊಮ್ಮೆ ನಂಬದೇ ಇರೋರಿಗೂ ಕೂಡ ಕೆಲವೊಮ್ಮೆ ಯೋಚನೆ ಮಾಡುವಂಥ ಘಟನೆಗಳು ನಡೆದಾಗ ಹೌದಾ ಇದೆಯಾ ಅನ್ನೋ ಒಂದು ಘಟನೆಗಳು ನಡೆಯುತ್ತೆ. ಸೊ ಇದು ಕೂಡ ಹಾಗೆ. ಇದೊಂದು ಮುಸ್ಲಿಮ್ಸ್ ಕುಟುಂಬ. ಇದು ಮುಂಬೈಯಲ್ಲಿ ನಡೆದಿರತಕ್ಕಂಥ ಘಟನೆ. ಈ ಸ್ಟೋರಿಯಲ್ಲಿ ಏನು ಬರ್ತಾನಲ್ಲ, ಆ ಹುಡುಗನ ಹೆಸರು ಸಂಶುದ್ದೀನ್. ಸೊ ಫರ್ಜಾನ ಅನ್ನೋ ಇಬ್ಬರದು ಇದು ಒಂದು ಸ್ಟೋರಿ. ಸೊ ಏನಾಗಿರುತ್ತೆ, 35 years ಬ್ಯಾಕ್ ಒಂದು ಮನೆಯಲ್ಲಿ ಒಂದು ಹುಡುಗಿದ ಕೊಲೆ ಆಗಿರುತ್ತೆ. ಅದು ಅವತ್ತಿಗೆ ಕ್ಲೋಸ್ ಆಗಿರೋ ಸ್ಟೋರಿ, ಅದು ಮುಚ್ಚೋಗಿತ್ತು. ಆದರೆ 35 ನಂತರ ಹೇಗೆ ಬಂತು ಅಂತ ನೀವು ಕೆದಕ್ಕೊಂತ ಹೋದರೆ ಇಲ್ಲೇ ಬರೋದು ಮಿಸ್ಟ್ರಿಯಸ್ ಸ್ಟೋರಿ. ಈಗ ನಿಜ ಘಟನೆ ಇದು. ನಾನು ಹೇಳ್ತಿರೋದು, ಇದು ನ್ಯೂಸಲ್ಲಿ ಬಂದಿರೋದೇ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ನಿಜ ನಡೆದಿರ್ತಕ್ಕಂಥ ಘಟನೆ. ಸೊ ಏನೇನೆಲ್ಲ ಫೇಸ್ ಮಾಡಿದ್ರು ಆ ಮನೆಯವರು. ಸೊ ಇಲ್ಲಿ ಫರ್ಜಾನ, ಸಂಶುದ್ದೀನ್ ಇಬ್ಬರೂ ಸತ್ತು ಹೋಗಿದ್ದಾರೆ. ಬಟ್ ಮುಚ್ಚೋಗಿರೋ ಕೇಸ್ ಹೇಗೆ ಬಂತು, ಹೇಗೆ ಇದು ಇವಾಗ ಬಂತು ಅಂತ ಹೇಳ್ತಾ ಹೋದರೆ, ಮುಂಬೈನ ಒಂದು ಮನೆಯಲ್ಲಿ ಸಂಶುದ್ದೀನ್ ಇರ್ತಾನೆ. ಸಂಶುದ್ದೀನ್ ನೋಡ್ಲಿಕ್ಕಂತ ಫರ್ಜಾನ ಮನೆಗೆ ಬಂದಿರ್ತಾಳೆ. ಆವಾಗ ಸಂಶುದ್ದೀನ್ ಫರ್ಜಾನಾಳನ್ನು ಮರ್ಡರ್ ಮಾಡಿರ್ತಾನೆ. ಸೊ ಮರ್ಡರ್ ಮಾಡಿ ಅವನು ಅದೇ ಮನೆ ಮುಂದೆ ಇರ್ತಕ್ಕಂಥ ಒಂದು ಮೋರಿಯಲ್ಲಿ ಹಾಕಿ ಮಣ್ಣು ಮಾಡಿಬಿಟ್ಟಿರ್ತಾನೆ. ಸೊ ಈ ಘಟನೆ, ಈ ಸ್ಟೋರಿ ಆ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಗೊತ್ತಿಲ್ಲ. ಸೊ ಇವಾಗ ಯಾಕಿದು ಬಂತು ಅಂತ ಅಂದರೆ, 35 ವರ್ಷ ಆದರೂ ಕೂಡ ಸ್ಟಿಲ್ ಆ ಮನೆಯಲ್ಲಿ ಫರ್ಜಾನ ಸತ್ತೋಗಿರ್ತಾಳಲ್ಲ, ಆ ಮನೆಯಲ್ಲಿ ದೆವ್ವದ ಕಾಟ ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ದಿನ ಬದುಕಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ಕಾಟ ಸ್ಟಾರ್ಟ್ ಆಗಿರುತ್ತೆ. ಸೊ ಇದ್ದಾರೆ, ನಾವಿದ್ದೀವಿ, ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ ಅನ್ನೋದು ಆ ಮನೆಯವ್ರಿಗೆ ಗೊತ್ತಾಗಿರುತ್ತೆ. ಅದು ಯಾರಂತ ಗೊತ್ತಿಲ್ಲ. ಬಿಕಾಸ್ ಅಲ್ಲಿ ಯಾವುದೇ ಘಟನೆ ನಡೆದಿರೋದು ಆ ಫ್ಯಾಮಿಲಿಗೆ ಗೊತ್ತಿರಲ್ಲ. ಸಂಶುದ್ದೀನ್ ಅವಳನ್ನು ಸಾಯಿಸಿದ ಮೇಲೆ ಅವನು ಕೂಡ ಸತ್ತು ಹೋಗ್ತಾನೆ. ಹೇಗೆ ಸತ್ತೋದ ಅನ್ನೋದು ಅದು ಗೊತ್ತಿಲ್ಲ. ಈ ಫರ್ಜಾನ ತುಂಬ ಲಾಯಲಾಗಿ ಲವ್ ಮಾಡಿರ್ತಾಳೆ ಸಂಶುದ್ದೀನ್ ಫರ್ಜಾನನ್ನ ಜಸ್ಟ್ ಅವನು ಯೂಸ್ ಮಾಡ್ಕೊಂಡಿರ್ತಾನೆ. ಅವಳು ಅನೈತಿಕ ಸಂಬಂಧ ಹೊಂದಬೇಕು ಅಂತ ಅನ್ನೋದಕ್ಕೋಸ್ಕರ ಫರ್ಜಾನಾಳನ್ನು ಲವ್ ಮಾಡೋ ಥರ ನಾಟಕ ಮಾಡಿರ್ತಾನೆ. ಬಟ್ ಇದು ಯಾವುದ್ರ ಬಗ್ಗೆನೂ ಗೊತ್ತಿಲ್ಲದೆ ಇರೋ ಫರ್ಜಾನ ಸಂಶುದ್ದೀನ್ ದೇವ್ರ ಥರ ಟ್ರೀಟ್ ಮಾಡಿರ್ತಾಳೆ. ಒಂದಿನ ಫರ್ಜಾನ ಸಂಶುದ್ದೀನ್ ಮನೆ ಬರ್ತಾಳೆ. ಮನೆ ಬಂದಾಗ ಇರೋ ರಿಯಾಲಿಟಿ ಗೊತ್ತಾಗುತ್ತೆ ಫರ್ಜಾನಾಗೆ. ಬಟ್ ಸಂಶುದ್ದೀನ್ ಆಲ್ರೆಡಿ ಅವನು ಪ್ರೀ ಪ್ಲ್ಯಾನ್ಡ್ ಆಗಿರ್ತಾನೆ, ಇವಳು ಕತೆ ಮುಗಿಸ್ಬೇಕು ಅಂತ. ಅವನು ಅಲ್ಲಿ ಫರ್ಜಾನಾಳನ್ನ ಕುತ್ತಿಗೆ ಹಿಸಿಗೆ ಸಾಯಿಸಿ ಅದೇ ಒಂದು ಚರಂಡಿಯಲ್ಲಿ ಹಾಕಿ ಮುಚ್ಚಿ ಆ ಘಟನೆ ಅಲ್ಲಿಗೆ ಕ್ಲೋಸ್ ಆಗೋಗುತ್ತೆ. ಬಟ್ ಈ ವಿಷಯ ಗೊತ್ತಿಲ್ಲದೆ ಇರೋ ಈ ಮನೆಯಲ್ಲಿರೋ ವ್ಯಕ್ತಿಗಳಿಗೆ ನೀರು ಕುಡಿಲಿಕ್ಕೂ ಆಗಲ್ಲ, ಊಟ ಮಾಡಲಿಕ್ಕೂ ಆಗಲ್ಲ, ನೆಮ್ಮದಿಯಾಗಿ ಬದುಕಲಿಕ್ಕೂ ಆಗಲ್ಲ ಅನ್ನೋ ಮಟ್ಟಿಗೆ ಇವರಿಗೆ ಟಾರ್ಚರ್ ಸ್ಟಾರ್ಟ್ ಆಗುತ್ತೆ. ಇವರು ಎಷ್ಟು ದರ್ಗಾ, ಮಸೀದಿ, ಮೌಲಾನಗಳನ್ನ ಮೀಟ್ ಆಗ್ತಾರೆ ಅಂತಂದರೆ ಇದು ಇವರಿಗೆ ಗೊತ್ತಿರಲ್ಲ. ಸೊ ಎಲ್ಲರೂ ಬರ್ತಾರೆ, ಭರವಸೆ ಕೊಡ್ತಾರೆ, ನಾಳೆಯಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ, ಹೋಗ್ತಾರೆ. ಬಟ್ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಇಲ್ಲ. ಸೊ ಇವ್ರು ಫೈನಲಿ ಎಲ್ಲಿಗೆ ಬಂದು ಮುಟ್ತಾರೆ ಅಂದರೆ, ಯಾರೋ ಹೇಳ್ತಾರೆ ಒಬ್ಬರು ಮಂತ್ರವಾದಿ ಇದ್ದಾರೆ, ಅವರು ಈ ಥರದನ್ನೆಲ್ಲ ಸಾಲ್ವ್ ಮಾಡಿದ್ದಾರೆ, ನೀವು ಒಮ್ಮೆ ಹೋಗಿ ಅವ್ರನ್ನ ಮೀಟ್ ಆಗಿ ಅಂತಂದಾಗ ಸೊ ಅವರನ್ನು ಒಮ್ಮೆ ಬಂದು ಮೀಟ್ ಆಗ್ತಾರೆ. ಮಂತ್ರವಾದಿ ಮನೆಗೆ ಬರ್ತಾನೆ. ಮನೆ ಬಂದ ಮೇಲೆ ಪ್ರಶ್ನೆ ಇಟ್ಟಾಗ, ಎಸ್
35 ಅಲ್ಲಿ ಗೊತ್ತಾಗೋದು ಮಂತ್ರವಾದಿ ಹೇಳೋದು, ಈ ಮನೆಯಲ್ಲಿ ಒಂದು ಘಟನೆ ನಡೆದಿದೆ. 35 ವರ್ಷಗಳ ಹಿಂದೆ ಫರ್ಜಾನಾ ಅನ್ನೋ ಒಂದು ಹುಡುಗಿಯನ್ನು ನಿಮ್ಮ ಕುಟುಂಬದ ಒಬ್ಬ ವ್ಯಕ್ತಿ ಸಾಯಿಸಿ ಈ ಜಾಗದಲ್ಲಿ ಹೂತಿದ್ದಾರೆ ಅಂತ ಮಂತ್ರವಾದಿ ಕರೆಕ್ಟಾಗಿ ಹೇಳಿಬಿಡ್ತಾರೆ. ಸೊ ಒಂದು ಕಡೆ ಫ್ಯಾಮಿಲಿಗೆ ಸಂಶುದ್ಧಿನಿಲ್ಲ, ಅವನು ಇವಳನ್ನು ಸಾಯಿಸಿ ಸ್ವಲ್ಪ ದಿನಕ್ಕೆ ಅವನು ಸತ್ತೋದ. ಅವನು ಹೇಗೆ ಸತ್ತು ಹೋದ, ಅಥವಾ ಈ ಫರ್ಜಾನಾದ ಆತ್ಮನೇ ಅವನ ದೆವ್ವನೇ ಇವನಿಗೇನಾದರೂ ಪ್ರಾಣ ತೊಗೊಂಡು ಹೋಯ್ತಾ ಏನೂ ಘಟನೆ ಗೊತ್ತಿಲ್ಲ. ಆ ಮನೆಯಲ್ಲಿ ಸಂಶುದ್ಧಿನ ಫ್ಯಾಮಿಲಿ ಇರೋದು. ಸೊ ಇವರು ಹೀಗೆ ಹೇಳ್ತಿದ್ದಾರೆ, ಮಂತ್ರವಾದಿ ಹೀಗೆ ಹೇಳ್ತಿದ್ದಾರೆ, ಇಲ್ಲಿ ಅಗಿಬೇಕು, ಇಲ್ಲಿ ಡೆಡ್ ಬಾಡಿ ಇದೆ ಅಂತ ಹೇಳಿದಾಗ ನಾವು ಏನು ಒಂದು ಇದರ ಮೂಲಕ ಲೀಗಲಿ ಹೋಗೋಣ. ಸೊ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸರಿಗೆ ವಿಷಯ ಹೇಳ್ತಾರೆ, ಪೊಲೀಸವರು ಅವರ FSL ತಂಡ ಎಲ್ಲ ಬರುತ್ತೆ, ಮಂತ್ರವಾದಿ ತೋರಿಸಿರೋ ಜಾಗನ ಆಗಿರ್ತಾರೆ. ಹಾಕಿದಾಗ ಅಲ್ಲೊಂದು ಡೆಡ್ ಬಾಡಿ ಹಸ್ತಿ ಪಂಜರ ಸಿಗುತ್ತೆ. FSL ತಂಡ ಆ ಒಂದು ಬಾಡಿ ಕೂದಲು ಅದನ್ನೆಲ್ಲ ತೊಗೊಂಡು ಹೋಗಿ ಟೆಸ್ಟಿಗೆ ಕಳಿಸಿದಾಗ ಅದು ಫರ್ಜಾನಾಳದೆ ಅಂತ ಹೇಳ್ಬಿಟ್ಟು DNA ಟೆಸ್ಟಲ್ಲಿ ಇದಾಗುತ್ತೆ. ಸೊ ಇದು ಕ್ಲಿಯರ್ ಆಯಿತು, ಯಾರೋ ಸಾಯಿಸಿ ಸಂಶುದ್ಧಿನ ಸಾಯಿಸಿದ, ಫರ್ಜಾನಾ ಸತ್ತೋದ್ಲು, ಸಂಶುದ್ಧಿನೂ ಸತ್ತೋದ, ಫರ್ಜಾನಾ ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇದು ಕೇಸ್ ಕ್ಲೋಸ್ ಆಗಿರೋ ಘಟನೆ ಮತ್ತೆ ಆತ್ಮವಾಗಿ ಬಂದು ಕಾಟ ಕೊಟ್ಟು ಮಂತ್ರವಾದಿಗಳು ಬಂದು ಈ ಜಾಗದಲ್ಲಿ ಇದೆ ಅಂತ ಹೇಳಿ ತೆಗೆದ್ಮೇಲೆ, ಸೊ ಎಂಥ ವ್ಯಕ್ತಿಗಳಿಗೂ ಕೂಡ ಇದೊಂದು ಘಟನೆ ಹೌದಾ, ಹೀಗೆಲ್ಲ ಇದೆಯಾ ಅಂತ ಒಂದು ಕ್ವಶನ್ ಬಂದುಬಿಡುತ್ತೆ. ಸೊ ದೆವ್ವ ಇದೆಯಾ ಇವಾಗ, ಇರ್ಬೋದು, ಇದೆ ಅಲ್ವಾ. ಹಾಗೆ ಹುಳ ಬಿಟ್ಟಿರುವಂಥ ಇದು ಒಂದು ಸಬ್ಜೆಕ್ಟ್. ನಿಮ್ಗಳಿಗೇನನ್ಸುತ್ತೆ, ದೆವ್ವ ಇದೆಯಾ? ನಾನಿದೆ ಅಂತ ನಂಬ್ತೇನೆ, ನೀವೇನು ಮಾಡ್ತೀರಾ ನನಗೆ ಹೇಳಿ. ನಮಸ್ತೆ, ಬಾಯ್.